ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ನಾನು ನಮ್ಮಮ್ಮ ಟೆಂಪಲ್ ರನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ ನಮ್ಮ ಮನೆ ದೇವ್ರ ನಂಜನಗೂಡ್ಗೆ ಹೋಗೋಣ ಅಂತ. 5:30ಗೆ ಬಿಡಬೇಕಿತ್ತು, ಬಟ್ ಈಗ ಆಲ್ರೆಡಿ 7 o'clock ಆಗೋಗಿದೆ. ಪರವಾಗಿಲ್ಲ, ಎಷ್ಟೊತ್ತಿಗೆ ಹೋದ್ವಿ ಅನ್ನೋದಕ್ಕಿಂತ ದರ್ಶನ ಮಾಡಿದ್ವಾ ಅನ್ನೋದು ಮುಖ್ಯ ಅಲ್ವಾ. ಬನ್ನಿ ಹೋಗುವ. ಬಟ್ ಇಲ್ಲಿ ನಮ್ಮನೆ ಗೇಟ್ ಓಪನ್ ಆಗಲ್ಲ, ನಮ್ಮಮ್ಮ ಬಂದು ಗೇಟ್ ಓಪನ್ ಮಾಡಬೇಕು. ಬನ್ನಿ ಬನ್ನಿ ಹೋಗುವ. ನೋಡಿ ಅವ್ರು ಹೆಂಗ್ ರೆಡಿ ಆಗಿದ್ದಾರೆ. ಸೊ ಗೈಸ್, ಬಸ್ ಇತ್ತು, ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ ಅವಾಗೆ ನಾನು ಒಂದು ಡೆಕೋರೇಷನ್ ತೋರಿಸ್ದೆ ಅಲ್ಲಿ. ನಮ್ಮ ಮನೆ ತಲೆಯಲ್ಲಿ ಇನ್ನು ಹಿಂದೂ ಸಮಾಜೋತ್ಸವ ಅಂತೇನೋ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಸೊ ಕೆಲವೊಂದು ಬೀದಿಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಅವ್ರಿಗೆ ಬೇಕಾಗಿರೋ ಅಂಥವ್ರನ್ನ ಮಾತ್ರ ಮನೆಗೆ ಬಂದು ಕರೆದು ಪಾಂಪ್ಲೆಟ್ ಕೊಟ್ಟು ಬಾವುಟ ಎಲ್ಲ ಕೊಟ್ಟು ಕೂಗಿ ಹೋಗ್ತಾರೆ. ಅಲ್ಲೇ ಅಕ್ಕಪಕ್ಕ ಇರೋಂಥ ಮನೆಗಳಿಗೆ ಏನು ಕರೆದಿಲ್ಲ. ಅಲ್ಲಿರೋರೆಲ್ಲ ಹೆಂಗೆ ಅಂದ್ರೆ ನಮ್ಮನ್ ಕರ್ದಿಲ್ಲ, ನಾವ್ ಹಿಂದೂಗಳಲ್ವಾ, ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾರೆ. ನಮ್ ಜನಾನು ಹೆಂಗೆ ಅಂದ್ರೆ ಗೈಸ್, ಮನೆಗ್ ಬಂದು ಕರೆದು ಹೋದ್ರುನು ಸಹ ಕೆಲವೊಂದಕ್ಕೆ ಹೋಗೋದಿಲ್ಲ, ಇಂಥ ಕಾರ್ಯಕ್ರಮಕ್ಕೆಲ್ಲ ಹೋಗೋದಿಲ್ಲ ಅಷ್ಟು. ಓಕೆನಾ? ಅದು ಕರೀದೇ ಇದ್ರೂನು ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಜನ ಹಿಂಗೆ. ಬಟ್ ಇವ್ರುನು ಎಲ್ಲಾನು ಕರಿಬಹುದಿತ್ತು. ಅಲ್ಲಿವರೆಗೂ ಹೋಗಿ ಒಂದು ಮನೆನ ಮಾತ್ರ ಕರೆಯೋ ಅಂತದ್ದು ಇರ್ಲಿಲ್ಲ ಅಂತ ಅನ್ನಿಸ್ತು ನನ್ಗೂನು. ಬಟ್ ಹೇಳೋ ಅಷ್ಟು ದೊಡ್ಡವಳೆಲ್ಲ ನಾನು. ನೋಡಿ, ಅವರು ಇರೋದನ್ನ ನೋಡ್ತಾ ಇದ್ದಾರೆ. ಸೊ ನಾವು ಗೈಸ್, ಫೈನಲಿ ಮೈಸೂರಿಗೆ ಬಂದ್ರಿ. ಇವರು ಪಾಪ ಹೊಟ್ಟೆ ಹಸಿ ಇತ್ತಿದ್ರು. ಬಟ್ ಬಸ್ ಇಳಿದಿದ ತಕ್ಷಣ ನಂಜನಗೂಡು ಬಸ್ ಆಲ್ರೆಡಿ ರೆಡಿ ಇತ್ತು. ಸೊ ಅಲ್ಲಿಗೆ ಹೋಗಿ ಒಂದೇ ಸರಿ ಪ್ರಸಾದ ಊಟ ಮಾಡೋಣ ಅಂತ ಹೇಳಿ ನಂಜನಗೂಡು ಬಸ್ ಹತ್ತಿದ್ವಿ ನೋಡಿ. ಸೊ ಗೈಸ್, ಫೈನಲಿ ನಂಜನಗೂಡು ಬಂದ್ರಿ. ನೋಡಿ, ಅಲ್ಲಿ ನದಿ ಕಾಣಿಸ್ತಾ ಇದೆ, ಅದರಲ್ಲಿ ಮುಳುಗ್ಬಿಟ್ಟು ಆಮೇಲೆ ಈ ಕಡೆ ಇದೆ ದೇವಸ್ಥಾನ, ಆ ಕಡೆಗೆ ಹೋಗ್ಬೇಕು ಅಪೋಸಿಟ್. ಸೊ ಬನ್ನಿ. ನಂಗೆ ಆ್ಯಕ್ಚುಲಿ ನೀರಂತ ಅಂದರೆ ಸಖತ್ ಭಯ ಗೈಸ್, ಆದರೂ ಮುಳುಗಬೇಕು. ಬನ್ನಿ ಹೋಗು. ಸೊ ಗೈಸ್, ಫೈನಲಿ ನಂಜನಗೂಡಿಗೆ ಬಂದೆ. ಅಲ್ಲಿ ನದಿಯಲ್ಲಿ ಮುಳುಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಚೂಡಿದಾರ್ ಹಾಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಬರುವಾಗ ತೋರ್ಸೋಣ ಅದು. ನೋಡಿ, ಸೊ ಫಸ್ಟಿಗೆಲ್ಲ ಗೈಸ್ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ದೇವ್ರನ್ನ ತುಂಬ ನಂಬ್ತಾ ಇದ್ದೆ ನಾನು. ಅದಾದಮೇಲೆ ಒಂಥರ ದೇವರು ಅನ್ನೋದಕ್ಕಿಂತ ಏನೋ ಒಂದು ಪಾಸಿಟಿವ್ ಸ್ಪಿರಿಟ್ ಅಷ್ಟೇ ಅದು ಅಂತ ಅಂದ್ಕೊತಿದ್ದೆ ನಾನು. ಫಸ್ಟ್ ಟೈಮ್ ಪಬ್ಲಿಕಲ್ಲಿ ಹಿಂಗೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಒಳಗೊಳಗೆ ಭಯ ಆಗ್ತಾ ಇದೆ ನನಗೆ. ನಾನು ಎಷ್ಟೊಂದು ಹೇಳ್ಬೇಕು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಏನೇನಂತ ಎಲ್ಲ. ಈಗ ದೇವ್ರ ದರ್ಶನ ಮಾಡೋಕೆ ಹೋಗೋಣ ಬನ್ನಿ. ಅಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ. ಲಾಸ್ಟ್ ಟೈಮ್ ಬಂದಾಗ ನನ್ನ ಫೋನ್ ಕಿತ್ಕೊಬಿಟ್ಟಿದ್ರು, ಇದೇ ಫೋನ್ನ. ಸೊ ಈಗ ವಿಡಿಯೋ ಮಾಡಲ್ಲ, ಆಮೇಲೆ ಬರೋವಾಗ ಫೋನ್ ಮಾಡ್ತೀನಿ.
ಯಾರು ನದಿ ಒಳಗೆ ಬಟ್ಟೆಗಳು, ನೀರ್ಪಟಗಳು, ಹೂವು, ಪ್ಲಾಸ್ಟಿಕ್ ವಸ್ತು ಯಾವುದರಲ್ಲಿ ಯಾವುದು ನದಿಗೆ ಹಾಕಬಾರದು. ಅಲ್ಲೆಲ್ಲ ಕಟ್ಟದ ಬುಟ್ಟಿ ಇದೆ, ಅಲ್ಲಿ ಹಾಕಬಹುದು.